ದೇವಸ್ಥಾನಕ್ಕೆಂದು ತೆರಳಿದ್ದ ಓಡಿಲ್ನಾಳ ಗ್ರಾಮದ ನಿವಾಸಿ 15 ವರ್ಷ ಪ್ರಾಯದ ಸುಮಂತ್ ಕೊಲೆಯಾಗಿ ಇದೀಗ 10 ದಿನಗಳೇ ಕಳೆದಿದೆ. ಬೆಳ್ತಂಗಡಿ ಪೊಲೀಸರು ಎಲ್ಲ ಆಯಾಮಗಳಲ್ಲಿಯೂ ತನಿಖೆ ನಡೆಸುತ್ತಿದ್ದರೂ ಈವರೆಗೂ ಕೊಲೆಗಾರರ ಬಗ್ಗೆ ಯಾವುದೇ ಸುಳಿವುಗಳು ಲಭ್ಯವಾಗಿಲ್ಲ. ಈ ಪ್ರಕರಣವು ಮತ್ತೊಂದು ಪತ್ತೆಯಾಗದ ಪ್ರಕರಣವಾಗಿ ಮಾರ್ಪಡಲಿದೆಯೇ ಎಂಬ ಅನುಮಾನ ಸಾರ್ವಜನಿಕರನ್ನು ಕಾಡಲಾರಂಭಿಸಿದೆ. ಜನವರಿ 14ರಂದು ಬೆಳಗಿನ ಜಾವ 4:15 ಗಂಟೆಗೆ ನಾಳ ದೇವಸ್ಥಾನಕ್ಕೆಂದು ಮನೆಯಿಂದ ತೆರಳಿದ್ದ ಬಾಲಕ ನಾಪತ್ತೆಯಾಗಿದ್ದ. ನಿರಂತರ ಹುಡುಕಾಟದ ಬಳಿಕ ಈತ ನಡೆದುಕೊಂಡು ಹೋಗುವ ದಾರಿಯ ಬದಿಯ ಕೆರೆಯಲ್ಲಿ ಆತನ ಮೃತದೇಹ ಪತ್ತೆಯಾಗಿತ್ತು. ಆರಂಭದಲ್ಲಿ ಬಾಲಕನ ಸಾವಿನ ಬಗ್ಗೆ ಹಲವಾರು ಅನುಮಾನಗಳು ವ್ಯಕ್ತವಾಗಿದ್ದರು. ಬಳಿಕ ಪೊಲೀಸರು ಇದೊಂದು ಕೊಲೆ ಪ್ರಕರಣವೆಂದು ದಾಖಲಿಸಿ ತನಿಖೆಯನ್ನು ಆರಂಭಿಸಿದ್ದರು. ಕೊಲೆಯಾದ ಬಾಲಕ ಸುಮಂತ್ನ ತಲೆಯಲ್ಲಿ ಗಾಯಗಳು ಕಂಡುಬಂದಿತ್ತು. ಅದೇ ರೀತಿ ಈತ ನಡೆದು ಹೋದ ದಾರಿಯಲ್ಲಿ ರಕ್ತದ ಕಲೆಗಳು ಕಂಡುಬಂದಿದ್ದವು. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಇಡೀ ಪ್ರಕರಣದ ಬಗ್ಗೆ ಸಮಗ್ರವಾದ ತನಿಖೆಯನ್ನು ನಡೆಸುವುದಾಗಿ ಹಾಗೂ ಈ ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚುವುದಾಗಿ ಭರವಸೆಗಳನ್ನು ನೀಡಿದ್ದರು. ಆದರೆ ಇದೀಗ ಕೊಲೆ ನಡೆದು 10 ದಿನಗಳೇ ಕಳೆದಿದ್ದರೂ ಇನ್ನೂ ಆರೋಪಿಗಳ ಬಗ್ಗೆ ಯಾವುದೇ ಸುಳಿವುಗಳು ಲಭ್ಯವಾಗಿಲ್ಲ. 15ರ ಬಾಲಕ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಸುಮಂತ್ ಯಾಕೆ ಕೊಲೆಯಾದ ಎಂಬುದು ಇದೀಗ ದೊಡ್ಡ ಸವಾಲಿನ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ. ಘಟನಾ ಸ್ಥಳದಿಂದ ಆರೋಪಿಯ ಬಗ್ಗೆ ಯಾವುದೇ ಒಂದು ಸಣ್ಣ ಸುಳಿವು ಪೊಲೀಸರಿಗೆ ಲಭಿಸಿಲ್ಲ ಎಂಬುದು ವಿಶೇಷ. ಪೊಲೀಸ್ ಇಲಾಖೆಯಿಂದ ಲಭಿಸುತ್ತಿರುವ ಮಾಹಿತಿಗಳ ಪ್ರಕಾರ ಪೊಲೀಸರು ಎಲ್ಲ ಆಯಾಮಗಳಲ್ಲಿಯೂ ತನಿಖೆಯನ್ನು ನಿರಂತರವಾಗಿ ಮುಂದುವರಿಸಿದ್ದಾರೆ. 4 ವಿಶೇಷ ತನಿಖಾ ತಂಡಗಳು ತನಿಖೆಯನ್ನು ಕೈಗೊಳ್ಳುತ್ತಿವೆ. ಯಾವುದಾದರೂ ರೀತಿಯಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿಯೇ ಸಿದ್ಧ ಎಂದು ಪೊಲೀಸರು ಪ್ರಯತ್ನಿಸುತ್ತಿದ್ದಾರೆ. ಸ್ಥಳೀಯ ಜನರು ಪೊಲೀಸರೊಂದಿಗೆ ಸಹಕರಿಸುತ್ತಿದ್ದಾರೆ. ಮನೆಯವರಂತೂ ಸುಮಂತ್ನನ್ನು ನೆನೆದುಕೊಂಡು ಪ್ರತಿದಿನ ಕಣ್ಣೀರಿಡುತ್ತಿದ್ದಾರೆ. ಆತನ ಪ್ರಯೋಗಗಳನ್ನು, ಆತನ ಪುಸ್ತಕಗಳನ್ನು ತೋರಿಸುತ್ತಾ ತಮ್ಮ ಮಗನನ್ನು ನೆನೆದುಕೊಳ್ಳುತ್ತಿದ್ದಾನೆ ಆತನ ತಾಯಿ. ಸುಮಂತ್ ಕೊಲೆ ಪ್ರಕರಣದಲ್ಲಿ ಮನೆಯವರಿಗಾಗಲಿ, ಆತನ ಗೆಳೆಯರಿಗಾಗಲಿ, ಊರಿನ ಜನರಿಗಾಗಲಿ ಯಾವುದೇ ವ್ಯಕ್ತಿಗಳ ಮೇಲೆ ಅನುಮಾನವಿಲ್ಲ ಎಂಬುದು ಮತ್ತೊಂದು ವಿಶೇಷ. ಎಲ್ಲರೊಂದಿಗೆ ಚೆನ್ನಾಗಿಯೇ ಇದ್ದ ಸುಮಂತ್ ಯಾಕೆ ಕೊಲೆಯಾದ ಎಂಬುದು ನಿಗೂಢವಾಗಿದೆ. ಕೊಲೆಗೆ ಇಂತಹ ನಿರ್ದಿಷ್ಟ ಕಾರಣವೇ ಇರಬಹುದು ಎಂಬ ಬಗ್ಗೆಯೂ ಯಾವುದೇ ಒಂದು ಮಾಹಿತಿಗಳು ಯಾರಿಗೂ ಇಲ್ಲವಾಗಿದೆ. ಇಷ್ಟೆಲ್ಲ ಪ್ರಯತ್ನಗಳು ನಡೆದರೂ ಕೊಲೆಗಾರರ ಬಗ್ಗೆ ಯಾವುದೇ ಮಾಹಿತಿಗಳು ಲಭ್ಯವಾಗದಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಲು ಕಾರಣವಾಗಿದೆ. ಸುಮಂತ್ ಕೊಲೆ ಪ್ರಕರಣ ಮತ್ತೊಂದು ಪತ್ತೆಯಾಗದ ಪ್ರಕರಣವಾಗಿ ಉಳಿಯಬಾರದು. ಆರೋಪಿಗಳು ಕಾನೂನಿನ ಮುಂದೆ ಬರುವಂತಾಗಬೇಕು. ಇದು ಸ್ಥಳೀಯ ಜನರ ಒತ್ತಾಯವಾಗಿದೆ. ವಿಜ್ಞಾನಿಯಾಗಬೇಕೆಂಬ ಕನಸು ಕಾಣುತ್ತಿದ್ದ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಸುಮಂತ್ ಕೊಲೆ ಪ್ರಕರಣದಲ್ಲಿ ನ್ಯಾಯ ಕೊಡಿಸಲು ಪೊಲೀಸರಿಗೆ ಸಾಧ್ಯವಾಗುವುದೇ ಕಾದು ನೋಡಬೇಕಾಗಿದೆ.